ನಿಮ್ಮ ಡ್ರೀಮ್ ಹೀರೋ ಯಾರಾಗಿದ್ರು? ಒಂದು ಆರ್ಟಿಸ್ಟ್, ಒಂದು ಡ್ರೀಮ್ ಆರ್ಟಿಸ್ಟ್ ಅನ್ನುವಂಥದ್ದು ಯಾರಾಗಿದ್ರು ಮುಂಚೆ? ನನಗೆ ಕಾಲೇಜಲ್ಲೆಲ್ಲ ಓದ್ಬೇಕಾದ್ರೆ ನನಗೆ ಸ್ವಲ್ಪ ಡ್ಯಾನ್ಸ್ ಇಷ್ಟ. ಆಗಿಂದನು ಕಾಲೇಜ್ ಲೆವೆಲಿಂದನು ನಟನೆ ಇಷ್ಟ ಇಲ್ಲ, ಬಟ್ ಡ್ಯಾನ್ಸ್ ಇಷ್ಟ ಆಯಿತು ನನಗೆ. ರಿತಿಕ್ ರೋಷನ್ ಅವ್ರ ಡ್ಯಾನ್ಸು ಪ್ಲಸ್ ಚಿರಂಜೀವಿ ಸರ್ ಡ್ಯಾನ್ಸು ತುಂಬ ಇಷ್ಟ ಆವಾಗಿಂದ. ಬಿಕಾಸ್ ಈಗಲೂ ನೆನಪಿದೆ, ಅವಾಗೆಲ್ಲ ವಿ ಕುಡಂಟ್ ಅಫೋರ್ಡ್ ಟು ಡ್ಯಾನ್ಸ್ ಕ್ಲಾಸ್. ನಾನು ಹೋಗ್ತೀನಿ ಅಂದರೂ ನಾವೆಲ್ಲ ಸೇರಿಸಲ್ಲ, ಸುಮ್ಮನೆ ಮನೇಲಿ ಓದ್ಕೊಂಡಿರೋ ಅಂತನವರು ಎಲ್ಲ ಮಲ್ಕೊಂಡಾದಮೇಲೆ ಆಗ ಒಂದು ಚೂರು ಕಂಪ್ಯೂಟ್ರ್ ಇತ್ತು, ಈ ಲ್ಯಾಪ್ಟಾಪ್ಸು ಇರಲಿಲ್ಲ, ಡೆಸ್ಕ್ಟಾಪ್ ದೊಡ್ಡ ಡೆಸ್ಕ್ಟಾಪ್ಸ್ ಬರೋದು. ಅವ್ರು ಡ್ಯಾನ್ಸ್ಗಳು ಹಾಕ್ಕೊಂಡು 10 ಗಂಟೆ ಆದಮೇಲೆ ಎಲ್ಲ ಮಲ್ಕೊಂಡಿರ್ತಾರೆ ಅಂತ ಅವ್ರ ವೀಡಿಯೋಸ್ ಹಾಕ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಆ ಥರದಲ್ಲಿ ಇವರಿಬ್ಬರು ತುಂಬ ಇನ್ಸ್ಪೈರ್ ಮಾಡಿದೆ ನನಗೆ, ಚಿರಂಜೀವಿ ಸರು ಮತ್ತು ರಿತಿಕ್ ರೋಷನ್ ಅವರು. ಬಿಕಾಸ್ ಅವರ ಒಂದು ಸ್ಟೈಲು, ಅವರೊಂದು ಸ್ವ್ಯಾಗು, ಐ ಥಿಂಕ್ ಅವರಿಬ್ಬರೇ. ಈಗ ನಿಮ್ಮ ಕುಟುಂಬದಲ್ಲಿರ್ಬೋದು, ಯಾವ ರೀತಿ ಸಪೋರ್ಟ್ ಇತ್ತು ಮುಂಚೆ ನೀವು ಇಂಡಸ್ಟ್ರಿಗೆ ಬಂದಾಗ? ಯಾಕಂತ ಹೇಳಿದ್ರೆ ನೀವು ನನ್ನ ಸ್ಪೋರ್ಟ್ಸ್ಮನ್ಶಿಪ್ ಆ ಕಡೆ ಹೋಗಬೇಕಿತ್ತು, ನಾನು ಆ ಕಡೆ ಒಲವಿತ್ತು ಅಂತ. ಆದರೆ ಎಲ್ಲೋ ಆಸಕ್ತಿ ರಂಗಭೂಮಿಯಿಂದ ಬಂದು ಸಿನಿಮಾಗೆ ಬಂದು. ಮ್ಯಾಮ್, ಐ ಡೋಂಟ್ ಥಿಂಕ್ ಮೇ ಬಿ 90% ಆರ್ 80% ಆಫ್ ನಮ್ಮ ಸೌತ್ ಇಂಡಿಯಲ್ಲಾಗ್ಬೋದು, ಯಾರಾದರೂ ಒಬ್ಬ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಹೋದರೆ ಎವ್ರಿ ಪೇರೆಂಟ್ಸ್ ವುಡ್ ಬಿ ಅವ್ರು ಹೇಳೋದೆ ಫಸ್ಟು ಓದು, ಜೀವನ ನೋಡ್ಕೊ, ಈ ಆ್ಯಕ್ಟಿಂಗ್ ಎಲ್ಲ ಬಿಟ್ಬಿಡು ಅಂತಲೇ ಹೇಳೋದು. ನಾನು ಅವ್ರ ತಪ್ಪು ಅಂತಲೂ ಹೇಳಲ್ಲ. ಅವರ ಒಂದು ದೃಷ್ಟಿಯಲ್ಲಿ ದೃಷ್ಟಿಕೋನದಲ್ಲಿ ನಿಂತ್ಕೊಂಡು ಅವ್ರ ಮಗನ ಜೀವನ ಹಾಳಾಗಬಾರ್ದು. ಬಿಕಾಸ್ ಸಿನಿಮಾ ಇಸ್ ವೆರಿ ಅನ್ಸರ್ಟನ್. ಬೇರೆ ಥರದ್ದು ಅಲ್ವೇ ಅಲ್ಲ. ಬಿಕಾಸ್ ರಾತ್ರೋರಾತ್ರಿನೂ ಏನೂ ಆಗಲ್ಲ. ಅಥವಾ ನಿಮ್ಗೆ ಕೆಲ್ಸಕ್ಕೆ ಹೋಗಿ ನಾನು ಕೆಲಸ ಮಾಡ್ತೀನಿ ಅಂದಕ್ಷಣ ಕೆಲಸನೂ ಸಿಕ್ಬಿಡಲ್ಲ. ಇಲ್ಲಿ ಅಷ್ಟು ಕಾಂಪಿಟೇಷನ್ ಇದೆ. ಆ್ಯಂಡ್ ಬೇರೆಯೇ ಸಿನಿಮಾ ಪ್ರೋಸೆಸ್ಸೇ ಬೇರೆ ಥರ ಒಂಥರ. ಸೊ ಆ ರೀತಿಲಿ ನಮ್ಮ ಮನೇಲೂ ಕೂಡ ಹಾಗೆ ಹೇಳಿದರು, ಸಿನಿಮಾ ನೀನು ಹೋಗಬೇಕು, ಯಾವುದನ್ನ ಕೆಲಸಕ್ಕೆ ಸೇರ್ಕೋಬೇಕು, ಗೌರ್ಮೆಂಟ್ ಕೆಲಸ ಆದರೂ ಪರವಾಗಿಲ್ಲ, ಇಲ್ಲ ಯಾವುದನ್ನ ಕಾರ್ಪೊರೇಟ್ ಕೆಲಸ ಆದರೂ ಪರವಾಗಿಲ್ಲ ಅಂತ. ಬಟ್ ಅದನ್ನು ಮೀರಿ ಇಲ್ಲ, ನನಗೇನು ಇಷ್ಟ ನಾನು ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಪೇಯ್ಡ್ ಚೆಕ್ ಎಷ್ಟಿತ್ತು? 500 ರೂಪಾಯಿ. ಎಲ್ಲಿ, ಯಾವಾಗ, ಹೇಗೆ ಕೆಲಸ ಮಾಡಿದ್ರಿ? ಯಾವ ಸಿನಿಮಾದಿಂದ ಬಂತು? ಅಥವಾ ಬೇರೆ ಸಿನಿಮಾ ಅಲ್ಲ, ಸೀರಿಯಲ್ ಮಾಡಿದ್ದಾಗ ಸಿ ಕೈ ಚಂದ್ರು ಸರ್ ಡೈರೆಕ್ಟರ್. ಅದಕ್ಕೆ ಪಾಪ ಪಾಂಡು ಮಾಡ್ತಾಯಿದ್ರು, ಆಗ ಬರ್ತಾಯಿತ್ತು, ತುಂಬ ಹಳೇದು ಆಲ್ಮೋಸ್ಟ್. ಅದರಲ್ಲಿ ಯಾವುದೋ ಒಂದು ಎಪಿಸೋಡ್ ಮಾಡಿದೆ ಅಂದ್ಬಿಟ್ಟು 500 ರೂಪಾಯಿ ಕೊಟ್ಟಿದ್ರು. ಲೋಕೇಶ್ ಅವ್ರು ತುಂಬ ಎಮೋಷನಲ್ ವ್ಯಕ್ತಿನಾ ಹೇಗೆ? ಯಾಕಂದ್ರೆ ಸ್ಕ್ರೀನ್ಗಳಲ್ಲಿ ವಿಲನಿಶ್ ಆಗಿ ಕಾಣಿಸ್ಕೊಳ್ತೀರಾ. ಸೊ ಹಾಗಾಗಿ ಅಷ್ಟು ಅಬ್ಬರದಿಂದ ರೆಬಲ್ ಆಗಿ ಕಾಣಿಸ್ಕೊಳ್ಳುವಂತವ್ರು ನಿಜ ಜೀವನದಲ್ಲಿ ಅಷ್ಟು ಎಮೋಷನಲ್ ಇದ್ದಾರಾ, ಅಥವಾ ಸ್ಕ್ರೀನ್ ಮೇಲಿಂದ ಲೋಕೇಶ್ ಅವ್ರ ಡಿಫ್ರೆನ್ಸ್ ಇದೆಯಾ? ಆರ್ಟಿಸ್ಟ್ ಹ್ಯಾಸ್ ಟು ಬಿ ಎಮೋಷ್ನಲ್. ಆ ವಲ್ನಬಿಲಿಟಿ ಇದ್ರೇ ನನಗನ್ಸೋದು, ಅಥವಾ ನನ್ನ ಥಿಯೇಟರ್ ಗುರುಗಳು ಹೇಳ್ಕೊಟ್ಟಿರೋದು, ಯು ಹ್ಯಾವ್ ಟು ಕನೆಕ್ಟ್ ವಿತ್ ಪೀಪಲ್. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಐ ಹ್ಯಾವ್ ಟು ಬಿ ಓಪನ್. ನಾನು ಆ ವಲ್ನಬಲ್ ಇದ್ದು ಆ ಎಮೋಷ್ನಲ್ ಸೈಡ್ ಇರಲೇಬೇಕು. ಇಲ್ಲ ಅಂತಂದರೆ ಮೇ ಬಿ ಅದು ಆ್ಯಕ್ಟಿಂಗ್ ಮಾಡೋಕ್ಕೆ ಕಷ್ಟ ಅಂತ ಅನಿಸುತ್ತೆ ನನಗೆ. ಸೊ ಎಸ್, ಐ ಆಮ್ ಎಮೋಷ್ನಲ್. ಆ ಟೈಮ್ಸ್ ಆದಾಗ ಐ ಆಮ್ ಪ್ರಾಕ್ಟಿಕಲ್. ಆ ಟೈಮ್ಸ್ ಆದಾಗ ತುಂಬ ನನಗೆ ಹಠನೂ ಇದೆ, ಆ ರಿಜಿಡಿಟಿನೂ ಇದೆ. ಸೊ ಎಲ್ಲ ಇದೆ. ಗಾಡ್ ಫಾದರ್ ಅನ್ನುವಂಥವ್ರು ಯಾರಾದರೂ ಇದ್ದಾರಾ? ನನಗೆ ಇಂಡಸ್ಟ್ರಿಯಲ್ಲಿ ಯಾರು ಗಾಡ್ ಫಾದರ್ ಅಂತ ಯಾರೂ ಇಲ್ಲ ಮ್ಯಾಮ್. ಬಟ್ ಐ ಬಿಲೀವ್ ಒಂದು ಕಡೆ ಹರ್ಷ ಮಾಸ್ಟರ್ ಇಲ್ಲ ಅಂತಂದಿದ್ರೆ ಮೇ ಬಿ ನಾನಿವತ್ತು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಥಿಯೇಟ್ರ್ ಮಾಡಬೇಕಾದ್ರೆ ಇನ್ನೂ ಮೋಸ್ಟ್ಲಿ ಥಿಯೇಟ್ರ್ ಮಾಡ್ಕೊಂಡೇ ಇರ್ತಾಯಿದ್ದೆ. ಸೊ ಆ ನಿಟ್ಟಿನಲ್ಲಿ ಹರ್ಷ ಮಾಸ್ಟರ್ಗೆ ಆ್ಯಂಡ್ ಶಿವಣ್ಣಂಗೆ ಫಾರ್ ಬಜರಂಗಿ, ಬಿಕಾಸ್ ಫಾರ್ ಬಜರಂಗಿ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಲಕ್ ಫ್ಯಾಕ್ಟರ್ ನಂಬ್ತೀರಾ? ಒಂದು ಮಟ್ಟಿಗೆ ಇಲ್ಲ ಅಂತ ಅನಿಸುತ್ತೆ ಮ್ಯಾಮ್. ಬಿಕಾಸ್ ನಾವು ಮಾಡೋ ಕೆಲಸನ ನಾವು ಮಾಡ್ತಾ ಹೋದರೆ, ಅದರಲ್ಲಿ ಬೆಟ್ರ್ ಆಗ್ತಾ ಹೋದರೆ, ಇವತ್ತಲ್ಲ ನಾಳೆ ಅದೇನು ನೀವು ಲಕ್ ಅಂತೀರ ಅದು ಬಂದೇ ಬರುತ್ತೆ ಅಂತ ನನಗನ್ಸುತ್ತೆ. ಲಕ್ ಈಸ್ ನಥಿಂಗ್ ಬಟ್ ಅದೇನೋ ಹೇಳ್ತಾರೆ ಒಂದು ಸೇಯಿಂಗ್, ಸಡನ್ನಾಗಿ ಇದಾಗ್ತಾ ಇಲ್ಲ, ವೆನ್ ಆಪರ್ಚುನಿಟಿ ಮೀಟ್ಸ್ ಹಾರ್ಡ್ ವರ್ಕ್, ಆ ಥರದ್ದೇನೋ ಒಂದಿದೆ. ಸೊ ಅದರಲ್ಲಿ ನಾನು ಜಾಸ್ತಿ ಬಿಲೀವ್ ಮಾಡ್ತೀನಿ ಇನ್ಸ್ಟೆಡ್ ಆಫ್ ಲಕ್. ಈಗ ಹರ್ಷ ಸರ್ ಕೂಡ ಬಾಗಿ 2 ಸಿನಿಮಾ ಮಾಡ್ತಿರುವಂಥದ್ದು, ಡೈರೆಕ್ಷನ್ ಮಾಡ್ತಿದ್ದಾರೆ.
ಕನ್ನಡದಿಂದ ಪರಭಾಷೆಗೆ ಅವರು ಕೂಡ ಡೈರೆಕ್ಷನ್ ಮಾಡೋ ಹಂತಕ್ಕೆ ಹೋಗಿರುವಂತದ್ದು, ಏನಾದ್ರೂ ಚಾನ್ಸಸ್ ಇದೆಯಾ ನೀವು ಆ ಸಿನಿಮಾದಲ್ಲಿ ಇರುವಂತದ್ದು, ಮಾತುಕತೆ ಏನಾದ್ರೂ ಅಲ್ಲ, ನಡೆದಿದೆಯಾ? ಸಿನಿಮಾ ಆಲ್ರೆಡಿ ರಿಲೀಸ್ ಆಗೋಗಿದೆ ಬಾಗಿಟು. ಅಲ್ಲ, ಹಾ, ನೆಕ್ಸ್ಟ್ ಅವರ ಮುಂದಿನ ಪ್ರಾಜೆಕ್ಟ್ಸ್ ಅಲ್ಲಿ ಏನಾದ್ರೂ ಗೊತ್ತಿಲ್ಲ ಮ್ಯಾಮ್, ನಾ ಆ ಥರ ಯಾವತ್ತೂ ಅಂದ್ಕೊಂಡು ಇಲ್ಲ. ಆ್ಯಂಡ್ ಐ ಡೋಂಟ್ ಇವನ್ ಮಾಡಬೇಕು ಸರ್ ಕರೀತಾರ ಅನ್ನೋ ಎಕ್ಸ್ಪೆಕ್ಟು ಇಲ್ಲ. ಕರೆದ್ರೆ ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ನನ್ನ ಹತ್ರ ಅವ್ರಿಗೊಂದು ಎಕ್ಸ್ಟ್ರಾ ಕಂಫರ್ಟ್ ಇದೆ ಆ್ಯಂಡ್ ಎಕ್ಸ್ಟ್ರಾ ಒಂದು ಸ್ಪೇಸ್ ಇದೆ. ನನಗೆ ಅನಿಸಿದ್ದನ್ನು ನಾನು ಅವ್ರ ಜೊತೆ ಹಂಚ್ಕೋಬೋದು. ಇಲ್ಲ ಹಿಂಗೆ ಮಾಡ್ತೀನಿ ಸರ್, ಹಂಗೆ ಮಾಡ್ತೀನಿ ಅನ್ಬೋದು. ಆ್ಯಂಡ್ ಅವ್ರಿಗೂ ಕೂಡ ಫಸ್ಟ್ ನನ್ನ ಒಂದು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಸಸ್ ಅವ್ರಿಗೆ ಜಾಸ್ತಿ ಗೊತ್ತಿದೆ ಅಂತ ಅನಿಸ್ಬೋದು. ಬಿಕಾಸ್ ಆಫ್ ಬಜರಂಗಿ ನಾನು ನೋಡಿರೋದ್ರಿಂದ ಆ್ಯಂಡ್ ಬಜರಂಗಿ 2 ನೋಡಿರೋದ್ರಿಂದ ಅವ್ರ ಜೊತೆ 3 ಸಿನಿಮಾ ಹೋಗಿದೆ ಆಲ್ರೆಡಿ, ಜೈ ಮಾರುತಿ 800. ಸೊ ನನ್ನ ಅವ್ರು ಅರ್ಥ ಮಾಡ್ಕೊಂಡಷ್ಟು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಬೋದು. ಸೊ ಐ ಬಿ ವೆರಿ ಹ್ಯಾಪಿ. ಅವ್ರು ಕರೆದ್ರೆ ಖಂಡಿತ ಹೋಗಿ ರೆಗ್ಯುಲರ್ ಟಚ್ ಇದ್ದೀರಾ ಹೇಗೆ? ಹಾಂ, ಟಚಲ್ಲಿದ್ದಾರೆ ಮ್ಯಾಮ್, ಟಚಲ್ಲಿದ್ದಾರೆ. ಯೂಶಲಿ ಸಿನಿಮಾ ಬಗ್ಗೆನೇ ಮಾತಾಡ್ತೀರಾ ಮೀಟ್ ಆದಾಗ, ಅಥವಾ ಸಿನಿಮಾ ಹೊರತುಪಡಿಸಿ ಬೇರೆ ಏನಾದ್ರೂ ಮಾತಾಡ್ತಿರ್ತೀರಾ? ಯೂಶಲಿ ಸಿನಿಮಾ ಬಗ್ಗೆ ಮ್ಯಾಮ್, ಯೂಶಲಿ ಸಿನಿಮಾ ಬಗ್ಗೆ. ಅಂದ್ರೆ ಈಗ ಒಂದು ಲಿಬರ್ಟಿ ಅನ್ನುವಂಥದ್ದು ಇರುತ್ತೆ, ಯಾವ್ದಾದ್ರು ಡೈರೆಕ್ಟರ್ ಅಥವಾ ಆರ್ಟಿಸ್ಟ್ ಅನ್ನೋ ಇಬ್ಬರ ನಡುವೆ ಲಿಬರ್ಟಿ ಇರುತ್ತೆ. ಆ ಲಿಬರ್ಟಿ ನಿಮ್ಮಿಬ್ಬರ ನಡುವೆ ಎಷ್ಟಿದೆ? ಅಂದರೆ ಯಾವ ರೀತಿ? ಇವಾಗ ಕ್ಯಾಶುವಲ್ ಆಗಿ ತುಂಬಾ ಫ್ರೆಂಡ್ಸ್ ಆಗಿದ್ರೆ, ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ನನ್ಗೆ ಏನಾದ್ರು ಒಂದು ಪಾತ್ರದಲ್ಲಿ ಕೊಡಬಹುದಾ ಅನ್ನೋವಂಥದ್ದು ತುಂಬಾ ಕ್ಯಾಶುವಲ್ ಫ್ರೆಂಡ್ಲಿಯಾಗಿ ಕೇಳ್ತಾರೆ. ನೀವು ಯಾವತ್ತಾದ್ರೂ ಆ ರೀತಿ ಕೇಳಿದಿರಾ, ಅಥವಾ ಪ್ರೊಫೆಷನಲಿಸಮ್ ಅನ್ನೋವಂಥದ್ದು ತುಂಬಾ ಇದೆಯಾ ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ? ಮ್ಯಾಮ್, ಇಟ್ಸ್ ಎ ಮಿಕ್ಸ್ ಆಫ್ ಲಿಬರ್ಟಿನೂ ಇದೆ, ಪ್ರೊಫೆಷನಲಿಸಮು ಇದೆ. ನನಗೆ ಸರಿ ಗೊತ್ತು, ಅವರು ಅಕಸ್ಮಾತ್ ಆ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ಖಂಡಿತ ಅವ್ರು ಕರೀತಾರೆ. ಬಿಕಾಸ್ ಆ್ಯಸ್ ಎ ಡೈರೆಕ್ಟರ್ ಅವ್ರು ಯಾವತ್ತಿದ್ರೂ ಪಾತ್ರ ಸೂಟ್ ಆಗೋಕ್ಕೆ ಇವ್ರು ಸೂಟ್ ಆಗ್ತಾರಾ ಇಲ್ವಾ ಅಂತ ಅವ್ರಿಗೆ ಸಿನಿಮಾ ಮೇಲಿನ ಒಲವು ಜಾಸ್ತಿ ಇರುತ್ತೆ. ಆ್ಯಂಡ್ ನನಗೂ ಯಾವತ್ತಿಂದ ನಾವೆಲ್ಲರೂ ಚಿಕ್ಕವರು, ಸಿನಿಮಾ ದೊಡ್ಡದು. ಸೊ ಅದಕ್ಕೇನು ಜಸ್ಟಿಸ್ ಸರ್ವ್ ಮಾಡಬೇಕೋ ಅದನ್ನು ಯಾವತ್ತೂ ಮಾಡಲೇಬೇಕು. ಸೊ ಆ ನಿಟ್ಟಿನಲ್ಲಿ ಅವರು ಕೂಡ ಪಾತ್ರದಕ್ಕೆ ಇವ್ನು ಲೋಕಿ ಸೂಟ್ ಆಗ್ತಾನೆ ಅಂತಂದರೆ ಖಂಡಿತ ಕರೀತಾರೆ. ಇಲ್ಲ ಅಂತಂದರೆ ಅವರು ಹೇಳೋಕ್ಕೆ ಹೋಗಲ್ಲ. ನಾನು ಯಾವತ್ತೂ ಅದನ್ನು ಆ ಲೈನ್ನ ಕ್ರಾಸ್ ಮಾಡಿಲ್ಲ, ನಾನು ಯಾವತ್ತೂ ಕೇಳಕ್ಕೆ ಹೋಗಿಲ್ಲ. ನಿಮಗಾಗಿನೇ ಒಂದು ಆ ಪಾತ್ರಕ್ಕೆ ಕತೆ ಬರೆದು ನೀವು ಬರಲೇಬೇಕು, ಈ ಪಾತ್ರಕ್ಕೆ ನೀವೇ ಸೂಟ್ ಆಗ್ತೀರಾ ಅನ್ನೋವಂಥದ್ದು ಆಗಿದೆಯಾ? ಅಂದರೆ ಯಾವ ರೀತಿ? ಅಂದ್ರೆ ಯೂಶಲಿ ಇವಾಗ ಕತೆ ಬರೀತಾರೆ, ಆಮೇಲೆ ಆಯ್ಕೆ ಮಾಡ್ತಾರೆ ಪಾತ್ರಗಳಿಗೆ ಯಾರ್ಯಾರು ಸೂಟ್ ಆಗಬಹುದು ಅನ್ನುವಂಥದ್ದು ಒಂದಷ್ಟು ಡೈರೆಕ್ಟರ್ಸ್ ಇದ್ದಾರೆ. ಇನ್ನೊಂದ್ ಕಡೆ ನಿಮಗೋಸ್ಕರನೇ ಇವರೇ ಇರಬೇಕು, ಲೋಕೇಶ್ ಅವರೇ, ಅವ್ರಿಗೋಸ್ಕರ ನಾನು ಪಾತ್ರ ಬರೀತೀನಿ, ಈ ಕ್ಯಾರೆಕ್ಟರ್ ಬರೀತಾ ಇದ್ದೀನಿ ಅನ್ನುವಂಥದ್ದು. ಇಲ್ಲ ಮ್ಯಾಮ್, ಸದ್ಯಕ್ಕೆ ಇಲ್ಲಿವರೆಗೂ ಆ ಥರ ಯಾವುದೂ ಆಗಿಲ್ಲ. ಇಷ್ಟವರೆಗೂ ಬಂದಿರೋದೆಲ್ಲ ಈ ಥರ ನಾವೊಂದು ಕತೆ ಅಂದ್ಕೊಂಡಿದ್ವಿ, ಅದರಲ್ಲಿ ಒಂದು ಪಾತ್ರ ಹೀಗಿದೆ. ಸೊ ಆ ಪಾತ್ರ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಬಂದಿರೋದು. ಆ ಥರ ಎಕ್ಸಾಂಪಲ್ಸ್ ಇದೆ. ಈಗ ಪರಭಾಷೆಗೆ ಹೋಗಿರೋವಂಥದ್ದು ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಿಮ್ಮನ್ನು? ಎಷ್ಟು ಖುಷಿ ಇದೆ? ಖಂಡಿತ ತುಂಬ ಖುಷಿ ಇದೆ ಮ್ಯಾಮ್. ಬಿಕಾಸ್ ನಾಟ್ ನೆಸಸರಿ, ಅಲ್ಲೇ ಒಂದಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ, ಅಲ್ಲೇ ಸುಮಾರಷ್ಟು ವಿಲನ್ಸು ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಅದನ್ನು ಬಿಟ್ಟು ಇಲ್ಲೆಲ್ಲೋ ಹುಡುಕಿ ಎಲ್ಲೋ ನನ್ನ ಫೋಟೋ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು ಆ ಫೋಟೋ ನೋಡಿದಾಗ ಅವ್ರಿಗೇನೋ ಒಂದು ಕನೆಕ್ಟ್ ಆಗಿ, ಇಲ್ಲ ನಾನು ಅಂದ್ಕೊಂಡಿರೋ ಪಾತ್ರಕ್ಕೆ ಒಂದು ಸೂಟ್ ಆಗ್ತಾನೆ, ಕರೆಸಿ ಪರವಾಗಿಲ್ಲ ಅಂತ ಹೇಳಿ ಮಾಡಿದಾಗ ತುಂಬ ಚೆನ್ನಾಗಿ ನಡೆಸ್ಕೊತಾರೆ. ಆ್ಯಂಡ್ ಕೈಂಡ್ ಆಫ್ ರೆಸ್ಪೆಕ್ಟ್, ಹಾಗೆ ಪಾತ್ರ ಕೂಡ. ಆ್ಯಂಡ್ ಚೆನ್ನಾಗಿ ಖುಷಿ ಕೊಡುತ್ತೆ.